ನೋಡ್ರು ಇದೇ ನನ್ ರಾಣಿ ಇರೋ ಅಂತಪುರ. ಎಲ್ಲೋ ಬಣ್ಣ ಹೊಡ್ಕೊಂಡು ಒಳ್ಳೆ ಬಂಗಾರ ತರ ಇದೆಯಲ್ಲ ನಮ್ಮ ಮನೆ. ನನ್ ಬಂಗಾರನು ಅಲ್ಲೇ ಇದೆ. ಆಗ್ಬಿಡ್ತೀಯ ಮಗನೆ. ನಿನ್ ಸಂಧ್ಯಾನು ಅಲ್ಲೇ ಅವಳಪ್ಪ. ಈಗ ಇಂಪಾಗಿದೆ ಅಲ್ಲೇನ್ರು. ಈ ಮನೆಗ್ ನಾವ್ ಎಂಟ್ರಿ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೇಲ್ಗಡೆ ಮನೇಲಿರೋನ್ನ ಖಾಲಿ ಮಾಡಿಸ್ಬೇಕು. ಯಾವನ ಬೆಪ್ಪ? ಅಮ್ಮೋರ್ ನೋಡ್ತಾರೆ ಬೇಬಿ. ಹೋಗಮ್ಮ ನೀನು. ಅಮ್ಮೋರು ನೋಡಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಈ ನನ್ನ ಮಗ ಶಿವ ಪೂಜೆಲ್ ಕಡೆಗೆ ಬಿಟ್ಟಂಗೆ ಕರೆಕ್ಟ್ ಬರ್ತಾನೆ. ಹೋಗ್ ಬರ್ತೀನಿ. ಏನೇನ್ ಗೋಳು ಒಳ್ಳೆ ಟೈಮ್ ಕರೆಕ್ಟ್ ಬಂದ್ಬಿಡ್ತಿಯಲ್ಲ. ಆಫೀಸ್ಗೆ ಹೋಗಕ್ ಮುಂಚೆ ಡೈಲಿ ಒಂದ್ಸರಿ ನೋಡ್ಕೊಂಡು ಹೋಗುಂದ್ರಲ್ಲ, ಅದಕ್ಕೆ ಡೈಲಿ ಬೇಡ ಹೋಗ. ಆದ್ರೂ ಒಂದ್ಸರಿ ನಮಸ್ಕಾರ. ಆಯ್ತು ಬಾ. ಇವ್ನ್ ಕಾಲ್ ಸೇದೋಗ್ಲಪ್ಪ. ಇವ್ನ ಯಾಕೆ ಅವನ್ ಕಾಲಿಗೆ ಬೀಳ್ತಾ ಇದ್ದಾನೆ? ದೇವ್ರ ಕಾಲಕ್ ಬಿದ್ರೆ ಅದು ಭಕ್ತಿ, ಓನರ್ ಕಾಲಕ್ ಬಿದ್ರೆ ಅದು ಭಯ. ನಾವ್ ಇವನಿಗೆ ಭಯ ಬಿಡಿಸಿದ್ರೆ ಓನರ್ ಅವನ್ಗೆ ಮನೆ ಬಿಡಿಸ್ತಾನೆ. ಬಿಡಿಸ್ಬಿಡು. ಹಾಯ್. ಹಾಯ್. ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ನಿಮ್ ಹೆಸರು? ಸುಬ್ಬು ಸರ್. ಸುಬ್ಬು. ನಿಮ್ಮೂರು? ಹುಣಸೂರು ಹತ್ರ ಕಲ್ಲಹಳ್ಳಿ. ಕಲ್ಲಳ್ಳಿ. ನಿಮ್ಗೆ ಯಾರಾದ್ರೂ ಬಾಲ್ಯ ಸ್ನೇಹಿತರು ಜ್ಞಾಪಕ ಇದಾರ? ಯಾಕೆ ಇರಲ್ಲ ಸರ್? ಎಲ್ಲಿ ಒಂದು 5 ಜನದ ಹೆಸರು ಹೇಳಿ. ಪ್ರತಾಪ, ನಾಗೇಶ, ಸತೀಶ, ಸುರೇಶ, ಯತೀಶ. ಸುಬ್ಬು. ನೀವು? ನಾನು ಕೂಡ ಪ್ರತಾಪ, ನಿನ್ನ ಬಾಲ್ಯ ಸ್ನೇಹಿತ. ಹಾಗಾದ್ರೆ ಉಳಿದ 4 ಜನ ಎಲ್ಲಿ? ಸುಬ್ಬು, ಇವರೇ ನಮ್ಮ ಉಳಿದ 4 ಜನ ಬಾಲ್ಯ ಸ್ನೇಹಿತರು. ನಂಗೆ ಯಾಕೋ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಕಣ. ಇದ್ರಲ್ಲಿ ಕನ್ಫ್ಯೂಷನ್ ಏನೋ ಬಂತು? ನೀನ್ 5 ಜನದ ಹೆಸರು ಹೇಳ್ದೆ, ನಾವು 5 ಜನ ಸೇರಿದೀವಲ್ಲ. ನಂಬರ್ ಏನೋ ಕರೆಕ್ಟ್ ಆಗಿದೆ, ಆದ್ರೆ ಇವರೆಲ್ಲ ನಮ್ಮವ್ರೇನಾ ಅಂತ. ನಮಗಂತೂ ನೀನ್ ನಮ್ಮವನೇ ಅಂತ ಅನ್ನಿಸ್ತಾ ಇದೆಯಪ್ಪ. ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಕಿವಿ, ಅಷ್ಟೇ ಖರಾಬಾಗಿದ್ಯಾ. ಸಾಕ್ ಸುಮ್ನಿರೋ. ಇವನ್ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಖರಾಬಾಗಿರ್ಲಿಲ್ಲ ಕಣ. ಕರೆಕ್ಟ್. ಅಂದ್ರೆ ನಾನು ಈಗ ಖರಾಬ್ ಆಗಿದ್ದೀನಿ ಅಂತನಾ? ಫ್ರೆಂಡ್ಶಿಪ್ ಇಸ್ ಬ್ಲೈಂಡ್ ಅಂತಾರಲ್ಲ, ನೀನ್ ಹೆಂಗಿದ್ರು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಜನರಲಿ ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ. 2 ಬಾಲ್ಯ ಸ್ನೇಹಿತರೆ ಕಣ. ಸ್ವಲ್ಪ ಅರ್ಥ ಆಗೋಂಗ್ ಮಾತಾಡೋ ಪ್ಲೀಸ್. ನೀನ್ ಅರ್ಥ ಮಾಡ್ಕೋಬೇಕಮ್ಮ. ಒಂದ್ ಪೆಗ್ ತಗೋ, ಎಲ್ಲ ಸರಿ ಹೋಗುತ್ತೆ. ಅಷ್ಟೇ ಅಂತೀಯ? ಅಷ್ಟೇ ಯಾಕೆ, ಎಷ್ಟ್ ಬೇಕಾದ್ರೂ ತಗೋ. ಬಿಲ್ ಕೊಡೋದ್ ನೀನೇ ಅಲ್ವಾ? ಹಾಯ್ 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 ಹಾಯ್. ಇವ್ರು ಯಾರು? ಇವನು ನಮ್ಮ ಬಾಲ್ಯ ಸ್ನೇಹಿತ. ತಾವು? ಅವ್ರ ಬಾಲ್ಯ ಸ್ನೇಹಿತ. ಓ, ಏನು ಬಾರಲ್ಲೆಲ್ಲ ಬಾಲ್ಯ ಸ್ನೇಹಿತ ಸೇರ್ಕೊಂಡ್ಬಿಟ್ಟಿದ್ದೀರಾ? ನನಗೂ ಹಾಗೆ ಅನಿಸ್ತಾ ಇದೆ. ಈ ಫೇಸ್ ಕಟ್ ನೆಲ್ಲ ನೋಡ್ದಂಗಿದೆಯಲ್ಲ. ಆ ಬೇಬಿ ಮನೆ ಮೇಲ್ಗಡೆ ಪರ್ಸನಲ್ ಬಾಡಿಗೆ ಇರೋದು ನೀವೇ ಅಲ್ವಾ? ಹೌದು ಸರ್. ಏನ್ರಿ, ಯಾವಾಗ ಆಫೀಸ್ಗೆ ಹೋಗ್ ಮುಂಚೆ ಅವ್ರ ಕಾಲಿಗೆ ಬೀಳ್ತೀರಾ? ಹೌದೇನೋ? ಹೌದು ಕಣ. ನಿನಗ್ ಮಾನ ಮರ್ಯಾದೆ ಒಂದು ಇಲ್ಲ ಕಣ. ಮಾನ ಮರ್ಯಾದೆ ಅನ್ಕೊಂಡ್ರೆ ಮನೆ ಬಾಡಿಗೆ ಸಿಗುತ್ತಿರೋ? ದುಡ್ಡು ಕೊಟ್ರೆ ಅಂತ 100 ಮನೆ ಸಿಗ್ತವೆ. ಮೊದ್ಲು ನೀನ್ ಮನೆ ಖಾಲಿ ಮಾಡು. ಹೌದು. ಅವ್ನ್ ಮನೆ ಖಾಲಿ ಮಾಡಕ್ಕೂ ಬಿಡಲ್ಲ ಕಣ್ರು. ಅವ್ನ್ ಕಂಡ್ರೆ ನಂಗೆ ತುಂಬಾ ಭಯ. ಅವನ್ಗೆ ರೌಡಿಸಂ ಬ್ಯಾಕ್ ಗ್ರೌಂಡ್ ಇದೆ. ಸರ್, ನಾನ್ ಅವ್ನ್ ಕಾಲ್ ಹಿಡಿಯೋದ್ ನೋಡಿದೀರಾ? ಅವ್ನ್ ನನ್ ಕಾಲ ಹಿಡಿಯೋದ್ ನೀವು ನೋಡಿಲ್ಲ. ಅವ್ನ್ ಯಾಕೆ ನಿನ್ ಕಾಲರ್ ಹಿಡಿತಾನೆ? ಅವನ್ಗೆ ಅವ್ನ್ ಮನೆ ಕೆಲಸದವ್ರ ಜೊತೆ ಸೆಟಪ್ ಇದೆ. ದಿನ ರಾತ್ರಿ 12 ಗಂಟೆಗೆ ಬಂದು ನಮ್ಮ ಮನೆ ಬಾಗಿಲು ಬಡಿತಾನೆ. ಏನೋ ಇನ್ನು ಮನ್ಕೊಂಡಿಲ್ವಾ? ಮಲ್ಕೊಂಡಿದ್ದೆ ಸರ್. ಮನ್ಕೊಂಡಿದ್ದೆ. ನೀನು 1 ಅವರ್ ಎಚ್ಚರಾಗಿದ್ಬಿಡು. ನಾನ್ ನಿದ್ದೆ ಮಾಡ್ಬೇಕು ಸರ್. ನಿದ್ದೆ ಮಾಡಕ್ ಅಷ್ಟು ದೊಡ್ಡ ಬೇಕು. ಇಲ್ಲೆಲ್ಲಾರು ಸೋಫಾ ಮೇಲೆ ಬಿದ್ಕೊಳ್ಳೋ. ನಾನ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ತುಂಬಾ ತೊಂದ್ರೆ ಆಗುತ್ತೆ ಸರ್. ನೀನ್ ಡೈಲಿ ಕೆಲ್ಸಕ್ಕೆ ಹೋಗ್ತೀಯಾ? ಇವಳು ಗಂಡ ಇವತ್ ಮಾತ್ರ ಹೊರಗೋಗ ಅನ್ಕೊಳೋ. ಏನಂಗ್ ಲುಕ್ ಕೊಡ್ತಾ ಇದೀಯಾ? ಪಕ್ಕದಲ್ಲಿ ನಾನಿದ್ದೀನಿ. ಹೋಗ ಅಂತಂದ್ರೆ ಜಿಂಕೆ ಮರಿ, ದಪ್ಪಿರೋ ಜಿಂಕೆ ಮರಿನಾ? ಜಿಂಕೆ ಜಿಂಕೆ. ಮದುವೆ ಆಗದೆ ಇರೋ ನನಗೆ ದಿನ ಅವರಿಬ್ರು ಒಳಗೋಗಿ ಏನ್ ಮಾಡ್ತಾರೋ ಹೇಗ್ ಮಾಡ್ತಾರೋ ಅಂತ ಒಂದೇ ಸಮನೆ ಆಂಗ್ಸೈಟಿ. ಏನೋ ನಾನೇನ್ ಟೂರಿಂಗ್ ಟ್ಯಾಕ್ಸಿ ಸಿಕ್ಕಿದೀನಾ? ಕಿಂಡಿಲ್ ಬಂದ್ ಬಗ್ ನೋಡ್ತಾ ಇದೀಯಾ? ಏನು ಕಾಣಿಸ್ತಿಲ್ಲ ಸರ್. ಏನು ಕಾಣಿಸ್ತಿಲ್ವಾ? ಬಾರ ಒಳಗಡೆ ಚಕ್ಕ ಮಕ್ಳಾಗ ಕೂತ್ಕೊಳ್ಳೋ. ಎಲ್ಲ ಡೀಟೇಲ್ ಆಗಿ ಕಾಣಿಸ್ತಿಲ್ಲ. ಬೇಡ ಸರ್, ಇನ್ನೊಂದ್ಸರಿ ನೋಡಿದ್ರಾಯ್ತು. ಹೋಗ ಆ ಬಾಟ್ಲ ಬ್ರಾಂಡಿ ತಾಮ್ರಾಗ. ಗಾಂಧಿ ಜಯಂತಿ ದಿನ ಭ್ರಾಂತಿಯಲ್ಲಿ ಸಿಗುತ್ತೆ ಸರ್. ಹೋಗ್ಲಿ ಬಿಸ್ಕಿತ ಅಂಬ. ಬಾರ್ಗಳೆಲ್ಲ ಬಂದ್ ಆಗಿರುತ್ತೆ ಸರ್. ನನ್ ಬ್ಯಾಕ್ ಗ್ರೌಂಡ್ ಏನ್ ಗೊತ್ತು ತಾನೆ? ಬಾರ್ ಓನರ್ ಗೊತ್ತಿರಲ್ವಲ್ಲ ಸರ್. ಕೌಂಟ್ರು ನನಗೆ ಕೌಂಟ್ರಾ? ಬೆಲ್ಟ ಮರ ಇಲ್ಲಿ. ಬೇಡ ಸರ್, ನಾನು ಹೋಗ್ತೀನಿ ಸರ್. ನಿಲ್ಲಾಲೆ ಒಂದು ಫುಲ್ ಬಾಟ್ಲ್ ತಂಬ. ತಾಯಣ್ಣ ಇನ್ನೊಂದ್ಸಲಿ ಬಗ್ಗೆ ನೋಡಲ್ಲ. ಏನ ಫುಲ್ ಬಾಟ್ಲು? ಹೋಗ್ತಾರಿಲ್ಲ, ಡಬಲ್ ಆಗ್ಬಿಡ್ತೇವೆ. ಹೋಗೋ. ನಿಲ್ಸು. ಇಷ್ಟ ದಿನ ಅವ್ನ ಟಾರ್ಚರ್ ನೀನ್ ತಡ್ಕೊಂಡಿರ್ಬೋದು, ಆದ್ರೆ ನಾವ್ ಯಾರು ತಡ್ಕೊಳಲ್ಲ. ಇಮಿಡಿಯೇಟ್ ಆಗ ಮನೆ ಖಾಲಿ ಮಾಡು.
ಅವನ ಅದಕ್ಕೆ ಒಪ್ಪಲ್ಲ. ಅವ್ನ ಒಪ್ಲಿ ಬಿಡ್ಲಿ, ನೀನಂತೂ ಆ ಮನೇಲಿ ನಾವು ಒಪ್ಪಲ್ಲ. ಯಾಕೆ ಯಾಕೆ ಅಂದ್ರೆ ಇಷ್ಟ ದಿನ ಅವನೊಬ್ಬ ನಿನ್ಗೆ ಹೊಡಿತಾ ಇದ್ದ, ಇವತ್ ನಾವೆಲ್ಲ ಸೇರ್ಕೊಂಡು ನಿನ್ನಲ್ಲ ಅವನ್ನ ಇಷ್ಟೊತ್ತಲ್ಲ ಒಡಸ್ಕೊಳ್ಳೋನ್ಗೆ ಎಷ್ಟೊತ್ತಾದ್ರೇನು. ನೀವೆಲ್ಲ ಸುಕ್ಕ ಹಾಕೊಂಡು ಅವ್ನ ಹಾಕೊಂಡು ಚೆನ್ನಾಗಿ ರುಬ್ರು. ತಗೋ ನೀನು ಸುಕ್ಕ ಹಾಕು. ರಿವೆಂಜ್ ರಿವೆಂಜ್. ಒಡಿ ಮಗ ಬಿಡಬೇಡ, ಕೆಡಿಕಳ್ಳ ಅವನ್ನ. ಏಯ್ ಏಯ್ ಏನೋ ಏನೋ ಅರ್ಧದಲ್ಲಿ ಭಾಗ ತಟ್ಟೆ ಏನಲ್ಲೇ ಬಾಗಿಲ್ ತಟ್ಟಿದ್ರೆ ತಪ್ಪು, ಬೆಲ್ ಮಾಡಿದ್ರೆ ತಪ್ಪೇನಿಲ್ವಲ್ಲ ಸರ್. ಲಾಜಿಕ್ ಹಾಳಾಗೋಲೆ ಬಾ ತಗ. ಬಿಡೋ ಲುಂಗಿನ ಕಾಗಡೆ, ಜಾಸ್ತಿ ಮೇಲೆ ಲುಂಗಿನೂರಲ್ಲ ಪಾರ್ಟಿ ಸುರಲ್ಲ ಅಷ್ಟ. ಏಯ್ ಏನೋ ಏನೋ ಬಾಯ್ಕ್ ಬಂದಾಗ ಮಾತಾಡ್ತೀಯಾ? ಓ ಅಮ್ಮ ತಾಯಿ ಓನರಮ್ಮ, ತಾಯಿ ಜಗದೀಶ್ವರಿ. ಆದ್ರೆ ಉಳಿದಲ್ಲ ನಿನ್ ಗಂಡ ಥು, ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್, ಕತ್ಲಲ್ಲಿ ಬರ್ತೀಯಾ ಹಿತ್ಲಲ್ಲಿ ಸಿಗ್ತೀಯಾ ಅಂತ ಈಗ ತಾನೇ ಬೆದಕ್ ಬಂದಿರೋ ಹಂಗೆ ಆ ಕೆಲಸದವಳ ಜೊತೆ ಕ್ಯಾಟ್ ವಾಕ್ ಮಾಡ್ತಾ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಕೆಲ್ಸದವ್ರ ಜೊತೆ ರೊಮ್ಯಾನ್ಸ್? ಅಯ್ಯೋ ನಾನೇನ್ರಿ ಅನ್ಯಾಯ ಮಾಡಿದ್ದೆ? ಏನೇ ಅವನ್ ಮಾತು ಕೇಳಿಸ್ಕೊತ್ಯಾ? ಹಂಗೆ ಗುದ್ಬಿಡ್ತೀನಿ. ಹೋಗೆ ಹೋಗೆ ಅಂತಂದ್ರೆ ಒಳಗೆ ಹೋಗೆ. ನೋಡಮ್ಮ ಸಂಧ್ಯಾ, ನಿಮ್ ಮತ್ತಿಗೆ ನಾನು ಅನುಮಾನ ಪಡ್ತಿದ್ದಾಳೆ. ನಾನು ಆತರ ಕಾಣ್ತೀನಿ ನಮ್ಮ ಹೇಳಮ್ಮ. ಆದ್ರೆ ಅವನು ಏನೇನ ಅವನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ರೆಸೆಂಟ್ ಸಿಚುವೇಶನ್. ನಿನಗ್ ಗೊತ್ತಿಲ್ಲ, ಅವನು ನಮ್ಮ ಮನೆ ಕೆಲಸದೋಳ್ನ ಲವ್ ಮಾಡ್ತಾವನೆ. ಅವಳಿಗೆ ಮದ್ವೆ ಆಗಿದೆಯಲ್ಲ. ಆ ವಿಷಯ ನಿನಗ್ ಗೊತ್ತು, ಅವನು ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಸಮಾಧಾನ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ. ಸಂಧ್ಯಾ ಸಂಧ್ಯಾ ನೀನು ಕೆಲಸ ಮಾಡಮ್ಮ, ಇವಳನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಭಕ್ತ ಕುಂಬಾರ ಸಿನಿಮಾ ತೋರ್ಸಮ್ಮ. ಹೂನಮ್ಮ, ಹೊರಗಡೆ ಏನೇ ನಡೆದ್ರು ನಿಮಗ್ ಕೇಳಿಸ್ಬಾರ್ದು, ಆತರ ಫುಲ್ ಸೌಂಡ್ ಇಕ್ಕಮ್ಮ. ಏನೋ ಏನೋ ಹೆಂಗ ಹಳ್ಳ ಹತ್ತಿಸ್ಬಿಟ್ಟೆ. ಏನೋ ಯಾಕೋ ಇಷ್ಟೊಂದ್ ಚೇಂಜ್ ಆಗ್ಬಿಟ್ಟಿದ್ಯಾ ಬಾಯ್ಲಿ? ನೋಡೋ, ಈ ಲಿಂಕ್ ಮ್ಯಾಟ್ರ್ ಲೇಡೀಸ್ ಗೊತ್ತಾಗ್ಬಿಟ್ರೆ ಸಂಸಾರ ಎಕ್ಕುಟ್ಟು ಹೋಗ್ಬಿಡುತ್ತೋ. ಹೋಗಪ್ಪ ನಿಮ್ ಮಲ್ಕೋ, ಹೋಗಪ್ಪ ಹೋಗ. ಮಲ್ಗಲ್ಲ. ಇವರೆಲ್ಲ ಯಾರಪ್ಪ? ಇವರೆಲ್ಲ ನನ್ನ ಬಾಳ್ಯ ಸ್ನೇಹಿತರು, ನಿನ್ನ ಬಾಳಾಡಕ್ ಬರ್ತಿದ್ದಾರೆ. ಇವನು ಧೋನಿ, ನಾವೆಲ್ಲ ಇವನ್ ಟೀಮ್. ನಿನ್ನ ಹತ್ರ 2020 ಮ್ಯಾಚ್ ಆಡಕ್ ಬಂದಿದ್ದೀವಿ. ಬಾಗಿಲು ತೆಗೀರೆ, ನನ್ ಕೂಗಿ ಯಾರಿಗೂ ಕೇಳಿಸ್ತಿಲ್ಲ. ಅಯ್ಯೋ, ಇವಳಿಗೆ ಭಕ್ತಿ ಬಂದು ಅಂದ್ರೆ ಪಕ್ಕದಲ್ಲಿ ಭೂಕಂಪ ಆದ್ರೂ ಗೊತ್ತಾಗಲ್ಲ. ಲೇ ತೆಗೀರೆ. ಯಾವ ಹೊಡೆದಿದ್ದು? ನಾನೇ. ಯಾಕೆ? ಯಾಕಿಲ್ಲ ಸರ್, ಸುಮ್ನೆ ತಿಳ್ಕೊಳ್ಳೋಣ ಅಂತ. ನೀನ್ ತಿಳ್ಕೊಬೇಕಾದ್ದು ಇನ್ನೂ ಒಂದು ವಿಷಯ ಇದೆ. ಹೌದಾ? ಏನೇನ? ನನ್ನ ಬಾಲ್ಯ ಸ್ನೇಹಿತ ಇನ್ನು 10 ನಿಮಿಷದಲ್ಲಿ ಮನೆ ಖಾಲಿ ಮಾಡ್ತಾನೆ. ಇದ್ದಕ್ಕಿದ್ದಂಗೆ ಈಗ ಮನೆ ಖಾಲಿ ಮಾಡು ಅಂದ್ರೆ ಹೆಂಗೆ? ಸ್ವಲ್ಪ ಆಲೋಚನೆ ಮಾಡ್ಬೋದಾಗಿತ್ತಲ್ವಾ? ಆಲೋಚನೆಗಿಂತ ಆವೇಶ ಮುಖ್ಯ. ಮಿಡ್ ನೈಟ್ ಅಲ್ಲಿ ಮನೆ ಖಾಲಿ ಮಾಡೋಕೆ ಟೆಂಪೋ ಬೇಕಲ್ವಾ? ಅದನ್ನ ಬುಕ್ ಮಾಡ್ಕೊಂಡೆ ಕಣ ನಿನ್ ಪಿಕಪ್ ಮಾಡ್ತಾ ಇರೋದು. ನನ್ನ ಪಿಕಪ್ ನಡಿಯೋ ಸುಮ್ನೆ ಟೆಂಪೋತು. ಹೋಗಕ್ ಮುಂಚೆ ಒಂದ್ ನೀತಿ ಹೇಳ್ತೀನಿ ಕೇಳ್ಕೋ. ಬ್ರೈನ್ ಇರೋರ ಹತ್ರ ಇಟ್ಕೋ, ಬ್ರೈನ್ ಇಲ್ದೇ ಇರೋ ಹತ್ರ ಇಟ್ಕೋ. ಆದ್ರೆ ಬಾಲ್ಯ ಸ್ನೇಹಿತರ ಹತ್ರ ಇದೆಲ್ಲ ಇಟ್ಕೋಬೇಡ. ಓಕೆ? ನೀತಿ ತುಂಬಾ ಚೆನ್ನಾಗಿದೆ ಸರ್. ಕಮಾನ್ ಫಾಲೋ ಮೀ. ನೀನಲ್ಲ ಇವನು. ಕಮಾನ್. ಅವ್ವ, ಕ್ವಾರ್ಟರ್ ಇಷ್ಟೊಂದ್ ಮ್ಯಾಟ್ರ್ ಇದೆಯಾ? ಮುಂದೆ ಅಡ್ವಾನ್ಸ್ ಇಸ್ಕೊಂಡ್ಬಿಡಪ್ಪ, ಆಮೇಲೆ ಬೇರೆ ಮನೆ ಕೊಡಕ್ ಬೇಕಾಗ್ತದೆ. ಫ್ರೆಂಡ್, ನೀನೇ ನೋಡ್ಬೋದು. ನಾನಾ? ನಾನ್ ಎಲ್ಲಿಗೆ ಹೋಗ್ಲಿ? ಯಾಕೆ ನೀನೇನು ಅರೇಂಜ್ ಮಾಡ್ಕೊಳ್ಳಿಲ್ವಾ? ನಾನೇನ್ ಅರೇಂಜ್ ಮಾಡ್ಕೊಳ್ಳೋದು? ಸುಮ್ನಿರೋ, ಏನೇನು ಹೇಳಿ ಎದುರಿಸ್ಬೇಡ. ಇಷ್ಟೊತ್ತವರೆಗೂ ನೀನ್ ಏನ್ ಮಾಡ್ತಿದ್ದೆ? ನಾನ್ ನಿಮ್ಮನ್ನ ಫಾಲೋ ಮಾಡ್ತಿದ್ದೆ. ಇನ್ ಮುಂದೆ ನಮ್ ಗಾಡಿಗಳನ್ನ ಫಾಲೋ ಮಾಡು. ಬಾಲ್ಯ ಸ್ನೇಹಿತರಿರ್ಬೇಕಪ್ಪ. ಯಾವ ಕಡೆ ಹೋಗ್ಬೇಕು? ಅವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆನೆ ಹೋಗಿ. ಅವರೇ ನನ್ನ ಮಾರ್ಗದರ್ಶಕರು. ಈಗ ಎಸ್ಕೇಪ್ ಆಗೋಣ ಕಣ್ರು. ನೀವು ರೈಟ್ ಹೋಗಿ, ನಾವು ಲೆಫ್ಟ್ ಹೋಗ್ತೀವಿ. ಆಯ್ತು. ಓಕೆ ಬಾಯ್. ಬಾಯ್. ರೈಟ್ ಹೋಗ್ಲಾ? ಯಾಕ್ರಿ? ಯಾಕೆ? ಹೇಳ್ತೀನಿ. ಈಗ ಯಾರನ್ನ ಫಾಲೋ ಮಾಡ್ಲಿ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ಅವ್ರಿಗೊಂದು ಫೋನ್ ಮಾಡಿ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ. ನಿಮ್ ಬಾಲ್ಯ ಸ್ನೇಹಿತರು ಅಂತ ಹೇಳಿದ್ರಲ್ಲ, ಅದನ್ನೇ ಅವರು ಹೇಳಿದ್ರು. ಹೋಗ್ಲಿ ರೀ, ಒಳ್ಳೆ ಕರ್ಮ ಆಯ್ತು. ಈಗ ಏನ್ ಮಾಡೋದ್ರಿ? ಕನ್ಫ್ಯೂಷನ್ ಹೇಳಿದೀನಿ. ಅವ್ರಿಗೋಸ್ಕರ ಕಾಯೋಣ ಪ್ಲೀಸ್. ಅವ್ರಿನ್ ಬರಲ್ಲ. ನೀನ್ ಎಲ್ಲಿ ಇಳಿತ್ಯಾ? ನಿನ್ ಲಗೇಜ್ ಎಲ್ಲಿ ಇಳಿಸ್ಬೇಕು ಹೇಳು. ಟೆನ್ಷನ್ ಕೊಡ್ಬೇಡ್ರಿ. ಬಾಲ್ಯ ಸ್ನೇಹಿತರು ಅಂತ ಹೇಳಿ ಬಾಡಿಗೆ ಬರೋದಂತ ಮಾಡ್ಬಿಟ್ರು. ಮೊದ್ಲು ನೀನ್ ಎಲ್ಲೋಗ್ಬೇಕು ಹೇಳಯ್ಯ. ಕಾರಂಜಿ ಕೆರೆ ಹತ್ರ ಕರ್ಕೊಂಡೋಗು. ಅಲ್ಗ ಏನಕ್ಕೆ? ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹಂಗೆ ಆಫೀಸ್ಗೆ ಹೋಗ್ತೀನಿ.